ನವೋದಯ ಪ್ರವೇಶ ಪರೀಕ್ಷೆ 2020 ಪ್ರಶ್ನೆ ನಂಬರ್ 51 ವಿಡಿಯೋ ನಂಬರ್ 11. ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಬೇಕು. ಇದನ್ನ ಎರಡ ರೀತಿ ಒಳಗೆ ನಿಮಗೆ ನಾ ಗಣಿತ ಕಲಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಇದು ಟೆಲಿಗ್ರಾಮ್ ಆ್ಯಪ್ದಲ್ಲಿ ಕೆಲವೊಂದು ದಿವಸ ಇರ್ತದ, ಮುಂದೆ ಮತ್ತೆ ಅಭ್ಯಾಸ ಹೋಗ್ತದ. ಆದಷ್ಟು ಫೇರ್ ಮಾಡಿಕೊಂಡು ಬೇಗನೆ ಬರ್ಕೊಡ್ರಿ. ರೆಡಿ ಆಗ್ಲಿಕ್ಕತ್ತದ. ನಾವು 4.1 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45ಕ್ಕೆ ನಮ್ಮ ಗಮ್ಯ ಸ್ಥಾನವನ್ನು ತಲುಪಿದೆವು. ಗಮ್ಯ ಸ್ಥಾನ ಅಂದ್ರೆ ತಲುಪಬೇಕಾದ ಸ್ಥಳಕ್ಕೆ, ಅಂದ್ರೆ ಗುರುತಿಸಿದ ಸ್ಥಳಕ್ಕೆ ತಲುಪಿದೆವು. ಎಷ್ಟು ಪ್ರಯಾಣ ಮಾಡಿದರು ಅವರು? 4 ಗಂಟೆ 30 ನಿಮಿಷ ಪ್ರಯಾಣ ಮಾಡ್ಯಾರ. ಆದ್ರೆ ಅವರು ತಲುಪಿದ ಸಮಯ ಎಷ್ಟು? 2 ಗಂಟೆ 45 ನಿಮಿಷ. ಪ್ರಯಾಣದ ಅವಧಿ ಎಷ್ಟು? 4 ಗಂಟೆ 30 ನಿಮಿಷ. ತಲುಪಿದ ಸಮಯ 2 ಗಂಟೆ 45 ನಿಮಿಷ. ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದೆವು? ಪ್ರಯಾಣದ ಪ್ರಾರಂಭದ ಸಮಯ ಬರೋಬ್ಬರಿ ತಲುಪಿದ ಸಮಯ ಮೈನಸ್ ಪ್ರಯಾಣದ ಒಟ್ಟು ಅವಧಿ. ಇಷ್ಟೇ. ಇಲ್ಲಿ ಇನ್ನೊಂದು ಏನಾಗಿದೆ, 2:45 ಮಧ್ಯಾಹ್ನ ನಂತರ ಇದನ್ನು ಎರಡು ರೀತಿ ಒಳಗೆ ಮಾಡಬಹುದು. ಈ 2:45 ಸರ್ ನೀವು 4 ಗಂಟೆ 35 ನಿಮಿಷದಾಗ ಕಳೆದ್ರಿ ಅಂತಂದ್ರೆ 12:00 ಮತ್ತ ಉಳಿದ ಸಮಯವನ್ನು ಕಳೆದ್ರಿ ಅಂತಂದ್ರೆ ಹೊರಟ ಸಮಯ ಬರ್ತದೆ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಈ 2 ಗಂಟೆ 45 ನಿಮಿಷ ಅನ್ನೋದ ಈ 4 ಗಂಟೆ 30 ನಿಮಿಷದಾಗ ಕಳೆದ್ರಿ ಅಂತಂದ್ರೆ ಆ ಉಳಿದ ಸಮಯವನ್ನ ಮತ್ತ 12 ಒಳಗೆ ಕಳೆದ್ರಿ ಅಂತಂದ್ರೆ ಅದು ಏನ್ ಬರ್ತದ? ಪ್ರಾರಂಭ ಪ್ರಯಾಣಕ್ಕೆ ಹೊರಟ ಸಮಯ ಬರ್ತದೆ. ಅಷ್ಟು ಮಾಡೋದಕ್ಕಿಂತಲೂ ಒಂದು ಅತಿ ಸರಳ ರೀತಿ, ತಲುಪಿದ ಸಮಯನ್ನ ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ಮಾಡ್ಕೋಬೇಕು. ನೋಡೋಣ. ಏನು? ಪ್ರಯಾಣ ಪ್ರಾರಂಭಿಸಿದ ಸಮಯ, ಪ್ರಯಾಣ ಪ್ರಾರಂಭಿಸಿದ ಸಮಯ, ತಲುಪಿದ ಸಮಯ. ಪ್ರಯಾಣ ಪ್ರಾರಂಭಿಸಿದ ಸಮಯ ಬರೋಬ್ಬರಿ ತಲುಪಿದ ಸಮಯ ಮೈನಸ್ ಪ್ರಯಾಣದ ಒಟ್ಟು ಅವಧಿ. ಪ್ರಯಾಣದ ಒಟ್ಟು ಅವಧಿ ಕಳಿಬೇಕು ನೀವು. ಒಟ್ಟು ಅವಧಿ ಕಳಿಬೇಕು. ಇದನ್ನು ಎರಡರ ರೀತಿ ಒಳಗೆ ನೀವು ಮಾಡಬಹುದು. ಹೆಂಗಂತಂದ್ರೆ ಪ್ರಯಾಣದ ಅವಧಿ ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ನೀವು ಕಳೆದ್ರಿ ಅಂತಂದ್ರೆ ಅದು ಪೂರ್ವಾನ್ ಬರ್ತದೆ. ಬಸ್ಸಿನ ವೇಳಾಪಟ್ಟಿಕೆ ಅಂದ್ರೆ ಈ 2:45 ನೀವು 12 ಕೂಡ್ಸ್ಕೊಂಡು 4 ಗಂಟೆ 30 ನಿಮಿಷ ಕಳೆದ್ರಿ ಅಂದ್ರೆ ಅದು ಪೂರ್ವಾಹ್ನದ ಸಮಯ ಆಗ್ತದೆ. ಯಾಕಂದ್ರೆ ಪ್ರಯಾಣದ ಅವಧಿ ಅನ್ನೋದು 2:45 ಹಿಡಿದ್ರಿ ನೀವು. 12ರಿಂದ 2:45 ಹಿಡಿದ್ರಿ ಅಂದ್ರೆ ಇನ್ನೂ ನಮಗ ಸಮಯ ಉಳಿತದ. 5 ಗಂಟೆ 45 ನಿಮಿಷ ಇತ್ತು, 4 ಗಂಟೆ 30 ನಿಮಿಷ ಕಳೆದ್ರೆ ಅದು ಅಪರಾಹ್ನ ನೀವು ಹೊರಟ ಸಮಯ ಬರ್ತದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟದ, ತಲುಪಿದ ಸಮಯ 2:45. ತಲುಪಿದ ಸಮಯ ಎಷ್ಟದ? 2:45. ಅದೊಂದು ಬಸ್ಸಿನ ವೇಳಾಪಟ್ಟಿಗೆ ಮಾಡ್ಕೋರಿ. ಈ 2:45 12 ಕೂಡಿಸಿದ್ರೆ ಏನಾಗ್ತದ? 14:45 ಬಸ್ಸಿನ ವೇಳಾಪಟ್ಟಿಗೆ. ಇದೇನು 14:45 ಏನು? ತಲುಪಿದ ಸಮಯ ಎದರ ಮಾಡ್ಕೊಂಡ್ರಿ ನೀವು? ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ಮಾಡ್ಕೊಂಡ್ರಿ. ಇದೊಂದು ಬಸ್ಸಿನ ವೇಳಾಪಟ್ಟಿಕೆ ಒಳಗೆ ಮಾಡ್ಕೊಂಡ್ರಿ. ಪ್ರಯಾಣದ ಒಟ್ಟ ಅವಧಿ 4.1 ಅಂದ್ರೆ 4 ಗಂಟೆ 30 ನಿಮಿಷ. ಇದನ್ನು ಕಳೀರಿ, 15 ನಿಮಿಷ. ನೋಡ್ರಿ, ಇದು AM. ಹೊರಟ ಸಮಯ ಬರೋಬ್ಬರಿ 12 ಹಿಂದೆ ಹೋತ. ನೋಡ್ರಿ, ಇದು 12 ಹಿಂದೆ ಹೋತಂದ್ರೆ AM. ಹೊರಟ ಸಮಯ ಅಂದ್ರು ಒಂದೇ, ಅವ್ರ ಪ್ರಯಾಣ ಪ್ರಾರಂಭಿಸಿದ ಸಮಯ ಅಂದ್ರು ಒಂದೇ. 10 ಗಂಟೆ 15 ನಿಮಿಷ AM. PM ಅಂತ ಹಾಕಿದ್ರೆ ತಪ್ಪು. ಇಲ್ಲಿ AM ಯಾಕೆ ಹಾಕೋಬೇಕು ಅನ್ನೋದು ಒಂದು ನಿಮಗೆ ನಾ ತಿಳಿಸಿ ಹೇಳ್ತೀನಿ. ತಲುಪಿದ ಸಮಯ ಎಷ್ಟದ? ಇಲ್ಲಿ ಕಚಾದಾಗ ತಲುಪಿದ ಸಮಯ ಎಷ್ಟದ? 2:45 ಅದ. ಇದು 12ರಿಂದ ಮಧ್ಯಾಹ್ನದಿಂದ ಇದು
ಇದು ಮಧ್ಯಾಹ್ನ 2:45 ಅದ. ಇದು ಎರಡನೇ ರೀತಿದು ಮೆಥಡ್ 2. ಮಧ್ಯಾಹ್ನ 2:45 ಅದ. ಪ್ರಯಾಣದ ಅವಧಿ ಎಷ್ಟದ ನೋಡ್ರಿ. ಪ್ರಯಾಣದ ಒಟ್ಟು ಅವಧಿ ಬರೋಬರಿ 4 ಗಂಟೆ 30 ನಿಮಿಷದ. ಈ 4 ಗಂಟೆ 30 ನಿಮಿಷದ ಈ 2:45 ಕಳೆದ್ರೆ ಅಂದ್ರೆ ಇನ್ನ ನಿಮಗ ಪ್ರಯಾಣದ ಅವಧಿ ಉಳಿತದ. ಅದನ್ನ ಹೆಂಗ್ ಮಾಡ್ಬೇಕು ನೋಡ್ರಿ. 4 ಗಂಟೆ 30 ನಿಮಿಷ ಮೈನಸ್ ತಲುಪಿದ ಸಮಯ 2 ಗಂಟೆ 45 ನಿಮಿಷ ಕಳೀರಿ. ಕಳೆದಾಗ ಏನ್ ಬರ್ತದ ನೋಡ್ರಿ. ಒಂದು ಕೈಗಡ ತಗೋರಿ 60 ಆತು. 90ರೊಳಗೆ 45 ಕಳೆದ್ರೆ 45 ಉಳಿತು. 4 3 ಆದ್ರೆ 1 ಗಂಟೆ 45 ನಿಮಿಷ ಇನ್ನೂ ಸಮಯ ಉಳಿತು. ಅದನ್ನು 12ರಾಗ ಕಳಿಬೇಕು. ಯಾಕಂದ್ರೆ 12ರ ತನಕ ಅಷ್ಟೇ ನೀವು ಮಾಡಿದ್ದೀರಿ. ಈ ಪ್ರಯಾಣದ ಅವಧಿ ಒಳಗೆ 2 ಗಂಟೆ 45 ನಿಮಿಷ ಕಳೆದ್ರಿ ಅಂದ್ರೆ ತಲುಪಿದ ಪ್ರಯಾಣದ ಅವಧಿ ಎಷ್ಟದ 4 ಗಂಟೆ 30 ನಿಮಿಷದ. ತಲುಪಿದ ಸಮಯ ಎಷ್ಟದ 2:45 ಅದ. ಇನ್ನ ನಿಮಗೆ 1 ಗಂಟೆ 45 ನಿಮಿಷ ಇನ್ನೂ ನಿಮ್ಮದ ಪ್ರಯಾಣದ ಅವಧಿ ಕಳಿಬೇಕು. ಎದ್ರಾಗ ಕಳಿಬೇಕಂದ್ರೆ 12ರಾಗ ಕಳಿಬೇಕದು. ಪ್ರಯಾಣದ ಅವಧಿ ಅದ 4 ಗಂಟೆ 30 ನಿಮಿಷ. ನೀವು ಕಳೆದದ್ದು ಬರೀ 2 ಗಂಟೆ 45 ನಿಮಿಷ ಕಳೆದ್ರಿ. ಇನ್ನೂ 1 ಗಂಟೆ 45 ನಿಮಿಷ ಇದ್ರಾಗ ನೀವು ಕಳೆದ್ರಿ ಅಂತಂದ್ರೆ ಹೊರಟ ಸಮಯ ಸಿಗ್ತದ ನೋಡಿ. ಒಂದು ಕೈಗಡ ತಗೋರಿ 60 ಮಾಡ್ಕೋರಿ. 60ರ 45 ಕಳೆದ್ರೆ 15 ಆತು. 12ರಿಂದ ಪೂರ್ವಾಂಧ ಬರ್ತದ. 12ರಾಗ 2 ಆದ್ರೆ 10. 12ರ ಹಿಂದೆ ಪೂರ್ವಾಂಧ ಬರ್ತದ. 12ರ ಮುಂದೆ ಹೋಗ್ತಾರೆ ಅಪರಾಂಧ ಬರ್ತದೆ. ಇದು ಒಂದು ರೀತಿ ಮಾಡೋದು ನೀವು ಕಲಿಯಿರಿ. ಉತ್ತರ ಸಂಖ್ಯೆ 10:15 AM. 10:15 AM ಈಸ್ ಈಕ್ವಲ್ ಟು ಸಿ. ನೋಡಿ, ಇದು ರೀತಿ 2, ಇದು ರೀತಿ 1. ಯಾವ್ದು ಬೇಕಾದ ನೀವು ಅಭ್ಯಾಸನ ನೀವು ತಲೆಗೆ ಇಟ್ಕೋರಿ. ಒಟ್ಟು ಕಲಿ. ಪ್ರಯಾಣದ ಒಟ್ಟು ಅವಧಿ ಒಳಗ ಅದು ತಲುಪಿದ ಸಮಯನ ಕಳೆದ್ರ 1:45 ಉಳಿತು. ಇನ್ನೂ ನೀವು ಕಳಿಬೇಕಾದ ಸಮಯವಾಗ 12ರಾಗ ಕಳಿಬೇಕು. 12ರಾಗ 1:45 ಕಳೆದ್ರೆ 12ರಿಂದ ಏನಿರ್ತದ ಪೂರ್ವಾಂಧ ಇರ್ತದ. ಅವಾಗ ನೀವು ಆ ಉಳಿದ ಸಮಯದ ಹೊರಟ ಸಮಯದಾಗ ಏನ್ ತಿಳ್ಕೊಬೇಕು 10:15 ಅಂತ ತಿಳ್ಕೊಬೇಕು. 12ರ ಹಿಂದೆ ಹೋಗ್ಯದಪ್ಪ ಅಂದ್ರೆ AM ಅಂತ ಬರ್ಕೊಂಡ್ ಬಿಡ್ರಿ. ಇದೊಂದು ರೀತಿ ಒಳಗೆ ನೀವು ಗಣಿತಗಳನ್ನ ತಿಳ್ಕೊಬೇಕು. ಸಮಯದ ಲೆಕ್ಕದೊಳಗೆ ನೀವು ಭಾಳ ಪರ್ಫೆಕ್ಟ್ ಇರ್ಬೇಕು. ಅದೇ ಸರ್ ಒಂದ್ ವೇಳೆ ಇದು 5 ಗಂಟೆ 45 ನಿಮಿಷ ಸರ್ ತಲುಪಿತ್ತು ಅಂತಂದ್ರೆ ಅದು ಅಪರಾಹ್ನ ಆಗಿಬಿಡುತ್ತಿರ್ತದ. ಯಾಕಂದ್ರೆ ಪ್ರಯಾಣದ ಅವಧಿ ಅನ್ನೋದ 2:45 ಅದ. ತಲುಪಿದ್ದು 2:45. ಪ್ರಯಾಣದ ಅವಧಿ 4 ಗಂಟೆ 30 ನಿಮಿಷ. ಆ 2:15 ಕಳೆದ್ರೆ ಅಂದ್ರೆ ಇನ್ನೂ ನೀವು 1:45 ಗಂಟೆ ಪ್ರಯಾಣದ ಅವಧಿಯನ್ನ 12ರಾಗ ಕಳಿಬೇಕು. ಆ 12ರಾಗ ಕಳೆದ್ರಿ ಅಂತಂದ್ರೆ ಇದು ಮಧ್ಯಾಹ್ನ 12 ಹಿಂದೆ ಹೋಯ್ತು ಅಂದ್ರೆ AM ಹಚ್ಕೋಬೇಕು ನೀವು. ಉತ್ತರ 10:15 AM. ಪ್ರಯಾಣದ ಪ್ರಾರಂಭದ ಸಮಯ 10 ಗಂಟೆ 15 ನಿಮಿಷ AM. ಉತ್ತರ ಸಂಖ್ಯೆ ಸಿ. ನೀವು ಇದನ್ನು ಬಸ್ಸಿನ ವೇಳಾಪಟ್ಟಿಗೆ ಒಳಗೆ ಮಾಡ್ಕೊಂಡು ಬಿಟ್ರೆ ತೀರಸ ಡೈರೆಕ್ಟ್ ಬಂದ್ಬಿಡುದು. 12:45 4:40 ಹೋತಂದ್ರೆ ನೋಡ್ರಿ 10 ಬರ್ತದ. ಯಾಕಂದ್ರೆ ಇದನ್ನು ಬಸ್ಸಿನ ವೇಳಾಪಟ್ಟಿಗೆ ಮಾಡ್ಕೊಂಡ್ರಿ ಅಂತಂದ್ರೆ 12+ ಆಗಿರ್ತದೆ. ಇದ್ರಾಗ 12+ ಮಾಡಿದರೆ ಅಂದ್ರೆ ಬಸ್ಸಿನ ವೇಳಾಪಟ್ಟಿಗೆ ಆಗ್ತದೆ. 4:30 ಕಳೆದ್ರೆ 10:15 ಏನದ 12 ಕೂಡ್ಸ್ಕೊಂಡಿರಿ ಅಂದ್ರೆ ಹಿಂದೆ ಬಂತು ಅಂದ್ರೆ AM ಇದು. ಈ ಸಮಯದ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಬೇಕು ನೀವು ಅಷ್ಟೇ. ನೋಡಿ, ಈ ಗಣಿತನ ರಿಪೀಟ್ ನೋಡ್ರಿ, ಭಾಳ ಚೆನ್ನಾಗಿ ತಿಳಿಸಿನು. ಫೇಲ್ ಬರ್ಬೋದು.